ಇವಾಗ ಸ್ಪೆಷಲ್ ಅಂತಂದರೆ ಗಾಡಿ ಎಲ್ಲ ತುಂಬ ಅಡ್ಡ ತಿಡ್ಡ ಬರುತ್ತೆ, ಬಟ್ ಹುಷಾರಾಗಿ ಗಾಡಿ ಓಡಿಸ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ. ನೀವು ನೋಡ್ತೀರಾ ಪ್ರೀತಮ್ ಯೂಟ್ಯೂಬ್ ಚಾನಲ್. ನಾನು ತುಂಬ ದಿನ ಬ್ಲಾಗ್ನ ಮಾಡಿರಲಿಲ್ಲ. ಆಲ್ರೆಡಿ ಒಂದು 3-4 ಮಂತ್ಸ್ ಆಯಿತು. ಒಂದು ಬ್ಲಾಗು ಕೂಡ ಮಾಡಿರಲಿಲ್ಲ. ಕೆಲಸ ಇರೋದ್ರಿಂದ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವಾಗ ನಾನು ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಇವಾಗ ಸ್ಪೆಷಲ್ ಅಂತಂದರೆ ನಾನು ಒಂದು ಜಿಮ್ನಾಸ್ಟಿಕ್ ಕ್ಲಾಸ್ನ ಜಾಯ್ನ್ ಆಗಿದ್ದೀನಿ. ಯಾಕಂದರೆ ನನಗೆ ತುಂಬ ದಿನದಿಂದ ಆಸೆ ಇತ್ತು ಜಿಮ್ನಾಸ್ಟಿಕ್ ಕ್ಲಾಸ್ನ ಪ್ರೊಫೆಷ್ನಲಾಗಿ ಕಲಿಯೋಣ ಅಂತ. ಬಟ್ಟು ನಾವಿರೋ ಜಿಗಣಿಲಿ ಯಾವ ಆ ಥರ ಕ್ಲಾಸಸ್ ಯಾವೂ ಇರಲಿಲ್ಲ. ಹಾಗಾಗಿ ನಾನು ಬನಶಂಕರಿ ಕ್ಲಾಸ್ನ ಜಾಯ್ನ್ ಮಾಡಿದ್ದೀನಿ. ಆಲ್ರೆಡಿ ಜಾಯ್ನ್ ಮಾಡಿ 1 ವೀಕ್ ಮೇಲಾಯಿತು. ಫೀಸಸ್ ಎಲ್ಲ ಕಟ್ಟಿದ್ದೀನಿ, ಬಟ್ ಕ್ಲಾಸಿಗೆ ಹೋಗಿರಲಿಲ್ಲ. ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ನಾನು ಡೇಟ್ನ ಪೋಸ್ಟ್ಪೋನ್ ಮಾಡಿದ್ದೆ. ಹಾಗಾಗಿ ನಾನು ಜಾಯ್ನ್ ಆಗಿದ್ದೀನಿ. ನಿನ್ನೆನೇ ಫಸ್ಟ್ ಟೈಮ್ ನಾನು ಕ್ಲಾಸ್ಗೆ ಹೋಗಿದ್ದೀನಿ. ಒಂದು ಸಾರಿ ಡೆಮೋನ ನೋಡೋಣ, ಹಂಗೆ ಸ್ವಲ್ಪ ಪ್ರಾಕ್ಟೀಸು ಮಾಡೋಣ ಅಂತ ಹೋಗಿದ್ದೆ. ತುಂಬ ಚೆನ್ನಾಗಿ ಹೇಳ್ಕೊಟ್ರು. ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂತಂದರೆ ನಾನು ಫಸ್ಟ್ ಡೇ ನನಗೆ ಲೊಕೇಶನ್ ಗೊತ್ತಿರಲಿಲ್ಲ. ನಾನು 6 ಗಂಟೆ ಇಲ್ಲಿಂದ ಬಿಟ್ಟೆ, ಅಲ್ಲಿಗೆ ಹೋಗ್ಬಿಟ್ಟೋದಕ್ಕೆ 7:30 ಆಯಿತು. ಇನ್ನೊಂದೇನು ನಿಮ್ಗೆ ಗೊತ್ತೇ ಅಲ್ಲ ಬೆಂಗಳೂರಲ್ಲಿ ಎಷ್ಟೊಂದು ಟ್ರಾಫಿಕ್ ಇರುತ್ತೆ ಅಂತ. ಅದರಲ್ಲಿ ನನಗೆ ರೂಟ್ ಗೊತ್ತಿರಲಿಲ್ಲ. ಮ್ಯಾಪ್ ಹಾಕೋದ್ರೊಳಗೆ ಟೈಮೇ ಆಗಿಬಿಡ್ತು 6:30. ಸೊ ಅದರಲ್ಲಿ ವೀಡಿಯೋ ಮಾಡೋಣ ಅಂತ ಆಗಲಿಲ್ಲ. ಅಸ್ಕೋರ್ಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ರೂಟ್ ಎಲ್ಲ ಸ್ವಲ್ಪ ಗೊತ್ತಲ್ವಾ. ಒಂದು 100ಅಲ್ಲಿ 50% ಗೊತ್ತು, ಇನ್ನೊಂದು 50% ಸ್ವಲ್ಪ ಅಲ್ಲಿ ನೋಡ್ಬೇಕು ಹೋಗಿ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಒಂದು 10 ನಿಮಿಷ ಬೇಗನೆ ಬಿಟ್ಟಿದ್ದೀನಿ ಮನೆ. ಯಾಕಂತಂದರೆ ಬ್ಲಾಗ್ ಮಾಡ್ಕೊಂಡು ಹೋಗೋಣ, ನನ್ನ ಎಕ್ಸ್ಪ್ರೆಸ್ ಹೇಗಿರಂತ ನಿಮ್ಗೆ ಫುಲ್ ತೋರಿಸ್ತಿರ್ತೀನಿ. ವೀಡಿಯೋನೆಲ್ಲರೂ ಕೊನೆವರೆಗೂ ನೋಡ್ತಾ ಇರಿ. ಹಾಗೆ ನಮ್ಮ ಚಾನಲ್ಗೆ ಯಾರಾದ್ರು ಹೊಸಬ್ರಿದೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬಲ್ಲಿ ಏನೇನು ಕಂಡೀಷನ್ ಅಂದರೆ 4000 ವಾಚ್ ಟೈಮು ಮತ್ತು 1000 ಸಬ್ಸ್ಕ್ರೈಬರ್ ಇರಬೇಕು ಅಂತ ರೂಲ್ ಇದೆ ಅಲ್ವಾ. ಅದಕ್ಕೋಗಿ ನಂದು 1000 ಸಬ್ಸ್ಕ್ರೈಬರ್ ಅಂತೂ ಕಂಪ್ಲೀಟ್ ಆಗಿದೆ, ಬಟ್ ವಾಚ್ ಟೈಮ್ ಅಂತೂ ಕಂಪ್ಲೀಟ್ ಆಗಿಲ್ಲ. ಅದಕ್ಕೋಸ್ಕರ ನೀವು ಎಲ್ಲರೂ ಫುಲ್ ವೀಡಿಯೋ ನೋಡ್ಬೇಕಾಗಿ ನಾನು ಕೇಳ್ಕೊತೀನಿ. ಯಾಕಂದರೆ ಎಲ್ಲರೂ ವೀಡಿಯೋ ಸ್ಕಿಪ್ ಮಾಡ್ತಾಯಿದ್ರೆ. ಸೊ ಪ್ಲೀಸ್ 4000 ವಾಚ್ ಟೈಮ್ನ ಕಂಪ್ಲೀಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಯಾಕಂದರೆ ಕಂಪ್ಲೀಟ್ ಆದರೆ ಮೊನಿಟೈಸ್ ಆಗುತ್ತೆ. ನಿಮ್ಮ ಪ್ರೀತಿ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ವೀಡಿಯೋ ಕೊನೆವರೆಗೂ ನೋಡ್ತಾ ಇರಿ. ಇನ್ನೊಂದು ಏನಪ್ಪ ಅಂದರೆ ಕ್ಲಾಸ್ ನನಗೆ ಇಲ್ಲಿಂದ 24 ಕಿಲೋಮೀಟರ್ ಡಿಸ್ಟೆನ್ಸ್. ನಾನಿರೋ ಜಿಗಣಿಯಿಂದ ನಮ್ಮ ಮನೆಯಿಂದ ಎಕ್ಸಾಕ್ಟ್ 24 ಕಿಲೋಮೀಟ್ರ್ ಇದೆ. ನಾನು ಆಲ್ರೆಡಿ ಇವಾಗ ಬಿಟ್ಟಿದ್ದೆ ನೋಡಿ. 5 ಗಂಟೆ 59 ನಿಮಿಷ ಆಗಿದೆ. ಟೈಮ್ ನೋಡ್ಬೋದು ನೀವು, ಅಲ್ಲಿ ಡಿಸ್ಪ್ಲೇಲಿ ಕಾಣಿಸ್ತಿದೆ ನೋಡಿ. ಸೊ ಹಾಗಾಗಿ ನಾನು ಇನ್ನೂ 1.5 ಅವರ್ ಟೈಮ್ ಇದೆ. ಅಲ್ಲಿ ಗಂಟ ಹೆಂಗೋ ಸ್ಪೀಡಾಗಿ ಹೋದರೆ 1 ಅವರ್ ಜರ್ನಿ, ಒಂದು 45-50 ಮಿನಿಟ್ಸು. ಬಟ್ ಏನಂದರೆ ಇನ್ನೊಂದು ಟ್ರಾಫಿಕ್ ಅಲ್ಲ ಬೆಂಗಳೂರಲ್ಲಿ. ಆ ರೀಸನ್ಗೋಸ್ಕರ ನಾನು ಸ್ವಲ್ಪ ಲೇಟಾಗಿ ಹೋಗ್ತೀನಿ. ಕೂಡ ನಿನ್ನೆ ಬರೋ ಟೈಮಲ್ಲಿ ಕೂಡ 10 ನಿಮಿಷ ಟ್ರಾಫಿಕಲ್ಸ್ಗೆ ಹಾಕ್ಕೊಂಡಿದ್ದೆ. ನಾನು ಒಂದೇ ಜಾಗದಲ್ಲಿ 10 ನಿಮಿಷ ನಿಂತಿದ್ದೀನಿ. ಅಷ್ಟೊಂದು ಟ್ರಾಫಿಕ್ ಇತ್ತು ಬೆಂಗಳೂರಲ್ಲಿ. ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೆಲ್ಲ. ಅದಕ್ಕೆ ಇವಾಗ 10 ಮಿನಿಟ್ಸ್ ಬೇಗ ಬಿಟ್ಟಿದೆ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇವಾಗ ನಾನು ಇದ್ದೀನಿ ಸದ್ಯಕ್ಕೆ ಜಿಗಣಿಲಿ, ಹರಪನಹಳ್ಳಿ ಹತ್ರ. ಮನೆಯಿಂದ ವೀಡಿಯೋ ಮಾಡಿಲ್ಲ, ಅರ್ಧ ದಾರಿಯಿಂದ ಮಾಡಿದೆ. ಯಾಕಂದರೆ ಮನೆಯಿಂದ ನೀವು ಆಲ್ರೆಡಿ ಎಲ್ಲ ಹಳೆ ಭಾಗಗಳು ನೋಡಿದ್ದೀರ ನಂದು. ಆ ರೀಸನ್ಗೋಸ್ಕರ ಮನೆಯಿಂದ ಬ್ಲಾಗ್ ಮಾಡಿಲ್ಲ, ಅರ್ಧ ದಾರಿಯಿಂದ ಸ್ಟಾರ್ಟ್ ಮಾಡಿದ್ದೀನಿ ನಾನು. ನೋಡಿ ಇವಾಗಲೇ ಕಾಣಿಸ್ತೀನಿ. ಇನ್ನು ಇಲ್ಲೇ ನಮ್ಮ ಏರಿಯಾದಲ್ಲಿ ಇಷ್ಟೊಂದು ಟ್ರಾಫಿಕ್ ಇದೆ. ಇನ್ನು ಸಿಟಿಲಿ ಹೋದರೆ ಮುಗೀತು. ಎಷ್ಟೊಂದು ಟ್ರಾಫಿಕ್ ಇದೆ ಅಂತ ನಿಮಗೆ ಗೊತ್ತಾಗುತ್ತಲ್ವ, ನೋಡ್ಬೋದು ಇಲ್ಲಿ. ಈಗಾದರೆ ಯಾವಾಗ ನನ್ನ ಕ್ಲಾಸಿಗೆ ಮುಟ್ಟೋದು, ಇವಾಗೇನೋ ಹೋಗೋದು ಸ್ವಲ್ಪ ಬರೋ ಟೈಮಿಗೆ ಟ್ರಾಫಿಕ್ ಇದ್ದರೆ ಪರವಾಗಿಲ್ಲ, ಯಾಕಂದರೆ ಆರಾಮಾಗಿ ಮನೆಗೆ ಬರ್ಬೋದು. ನಾನು ಕಂಪ್ನಿಗೆ ಹೋಗ್ತೀನಲ್ಲ, ಆ ಕಾರಣದಿಂದಾಗಿ ನಮ್ಮದು ಶಿಫ್ಟ್ ವೈಸ್ ಇರುತ್ತೆ. ಅದಕ್ಕೋಸ್ಕರ ನನ್ನ ಕ್ಲಾಸಸ್ ಕೂಡ ಶಿಫ್ಟ್ ವೈಸ್ನ ಡಿವೈಡ್ ಮಾಡ್ಕೊಂಡಿದ್ದೀನಿ. ಸರ್ ಜೊತೆಗೆಲ್ಲ ಮಾತಾಡಿಕೊಂಡು ಅವರು ಸರ್ ಈ ಥರ ಇದೆ ನನ್ನ ಪ್ರಾಬ್ಲಮ್ಸು ಅಂತಂದೆ. ಪರವಾಗಿಲ್ಲ, ನೀವು ಯಾವ ಶಿಫ್ಟ್ ಆದರೂ ಇದ್ರೂ ಪರವಾಗಿಲ್ಲ, ಟೈಮ್ನ ಅಡ್ಜಸ್ಟ್ ಮಾಡೋದು ಅಂತ. ಅದು ಇನ್ನೊಂದು ಏನಂದರೆ ಟೋಟಲ್ 4 ಕ್ಲಾಸಸ್ ಟೈಮಿಂಗ್ಸ್ ಇದೆ. ಬಟ್ ಅದರಲ್ಲಿ ನನಗೆ ಸೆಟ್ ಆಗೋವಂಥದ್ದು 3 ಟೈಮ್ಸ್. ಬಟ್ ಅದು ನನಗೆ ಬರೋಬ್ಬರಿ ಮ್ಯಾಚ್ ಆಯಿತು. ಅದಕ್ಕೆ ಈ ವೀಕ್ ಫಸ್ಟ್ ಶಿಫ್ಟ್ ಅಲ್ಲ ನಂದು ಕಂಪ್ನೀಲಿ. ಸೊ ಹಾಗಾಗಿ ನಾನು ಈವ್ನಿಂಗ್ ಬ್ಯಾಚ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. 7:30 into 8:45 ಅಂದರೆ 1 hour 15 ಮಿನಿಟ್ಸ್ ಕ್ಲಾಸಸ್ ಟೈಮಿಂಗು. ಬಟ್ ಒಂದು 10 ಮಿನಿಟ್ಸು 20 ಮಿನಿಟ್ಸ್ ಎಕ್ಸ್ಟ್ರಾ ಆಗುತ್ತೆ ಪ್ರಾಕ್ಟೀಸ್ ಎಲ್ಲ ಮುಗಿದ್ಮೇಲೆ. ಕ್ಲಾಸ್ ಎಲ್ಲ ಚೆನ್ನಾಗಿದೆ, ಕೋಚಸ್ ಎಲ್ಲ ಚೆನ್ನಾಗಿದ್ರು. ನೀನೇ ನಂಗೆ ಸೂಪರಾಗಿ ಹೇಳ್ಕೊಟ್ರು. ಬಟ್ ಇನ್ನೊಂದೇ ಫಸ್ಟ್ ಟೈಮ್ ಅಲ್ವಾ, ಅಂದರೆ ತುಂಬ ದಿನ ಗ್ಯಾಪ್ ಆಗಿತ್ತು ನನಗೆ. ಜಿಮ್ನಾಸ್ಟಿಕ್ಸ್ ಆಗಲಿ ಡ್ಯಾನ್ಸ್ ಆಗಲಿ ತುಂಬ ಗ್ಯಾಪ್ ಆಗಿತ್ತು. ಆ ರೀಸನ್ದಿಂದಾಗಿ ಬಾಡಿ ಫೇನ್ ನಿನ್ನೆ ಒಟ್ಟಿಗೆ ಬಂದ್ಬಿಟ್ಟು ಕೈ ಎಲ್ಲ ಮೇಲೆ ಹೇಳ್ತಿರ್ಲಿಲ್ಲ, ಸೊಂಟ ನೋವು ತುಂಬ ಫೇನ್ ಆಗಿದೆ. ಬಟ್ ಮಾಸ್ಟರ್ಗೆ ಹೇಳಿದೆ, ಸರ್ ತುಂಬ ನೋವಾಗ್ತಿದೆ ಅಂತ. ಹಾಗೆಲ್ಲ ಇಲ್ಲ, ನೋವಾದರೂ ಪರವಾಗಿಲ್ಲ, ಮಾಡಲೇಬೇಕು, ರೂಲ್ಸೇ ಅಂತಂದರು. ಆ್ಯಕ್ಚುಲಿ ನಿನ್ನೆ ನನ್ನ ಕಣ್ಣ ನೀರೇ ಬಂದ್ಬಿಡ್ತು. ಒಂದು ಫಸ್ಟ್ ಟೈಮ್ ಅಲ್ಲ, ತುಂಬ ದಿನ ಗ್ಯಾಪ್ ಆಗಿತ್ತು. ಆ ರೀಸನ್ಗೋಸ್ಕರ ಪೇನ್ ಆಯ್ತು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇವಾಗ ಸ್ವಲ್ಪ ರಿಲೀಫ್ ಆಗಿದ್ದೀನಿ. ಹಾಟ್ ವಾಟ್ರಿಂದ ಸ್ನಾನ ಮಾಡಿದ್ನೆಲ್ಲ ಸ್ವಲ್ಪ ಮೈಕೈ ಎಲ್ಲ ನೋವು ಕಮ್ಮಿಗಿದೆ. 1 ವೀಕೆಲ್ಲ ನೋವು ಇರುತ್ತೆ, ಏನೂ ಆಗೋಲ್ಲ. ನಾನು ಮುಂಚೆ ಡ್ಯಾನ್ಸ್ ಕ್ಲಾಸ್ ಮಾಡೋವಾಗೆಲ್ಲ ಸ್ಟಾರ್ಟಿಂಗೆಲ್ಲ ನೋವು ಇರ್ತಿತ್ತು. ಬಟ್ 2-3 ಡೇಸ್ ಆದಮೇಲೆ ಎಲ್ಲ ಕಂಪ್ಲೀಟಾಗಿ ಮಾಯ ಆಗಿಬಿಡುತ್ತೆ. ಅದಕ್ಕೋಸ್ಕರ 3-4 ಡೇಸ್ ಹೆಂಗಾದ್ರೂ ಕಷ್ಟಪಟ್ಟು ಮಾಡಿಬಿಟ್ಟು ಕಂಟಿನ್ಯೂ ಮಾಡೋಣ ಅಂತ. ಯಾಕಂದರೆ ನಾನು ತುಂಬ ದಿನದಿಂದ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಟೈಮ್ ಸಿಕ್ಕಿದೆ. ಇನ್ನೊಂದು ನನ್ನ ಫ್ರೆಂಡ್ದು ಜಿಮ್ನಾಸ್ಟಿಕ್ ಕ್ಲಾಸ್ ಇದೆ ಮಾಗಡಿ ರೋಡಲ್ಲಿ. ಬಟ್ ಅಲ್ಲಿಗೆ ನನಗೆ ಇಲ್ಲಿಂದ 40 ಕಿಲೋಮೀಟ್ರ್. ಬಟ್ ಅವ್ನು ಅಲ್ಲೇ ನನ್ನ ಹತ್ರ ಜಾಯ್ನ್ ಆಗಿ ನಾನು ಕರೆಕ್ಟಾಗಿ ಟೀಚ್ ಮಾಡ್ತೀನಿ ಅಂತಂದ.
ಬಟ್ ನನಗೆ ಅಲ್ಲಿ 40 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ವಾ, ತುಂಬ ಲಾಂಗ್ ಆಗುತ್ತೆ ಅಂದ್ಕೊಂಡು ನಾನು ಇಲ್ಲೇ ಸ್ವಲ್ಪ ದಿನ ನೋಡೋಣ ಅಂತ ಇಲ್ಲೇ ಜಾಯ್ನ್ ಆಗಿದ್ದೀನಿ. ಬಟ್ ಕ್ಲಾಸ್ ಚೆನ್ನಾಗಿದೆ, ತುಂಬ ಟೀಚಿಂಗ್ ಕೂಡ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನಮ್ಮ ಸರ್. ಅದು ನೋಡಿ ಕಂಟಿನ್ಯೂ ವಿಡಿಯೋ ಬ್ಲಾಗ್ ಮಾಡ್ತಿರ್ತೀನಿ, ಹಾಗೆ ನೋಡ್ತಾ ಇರಿ. ಬನ್ನಿ, ನಾನು ನಿಮಗೆ ಸ್ವಲ್ಪ ಆದಮೇಲೆ ಸಿಗ್ತೀನಿ ನಿಮಗೆ. ಫ್ರೆಂಡ್ಸ್, ಇವಾಗ ನಾನು ಇದ್ದೀನಿ ಹತ್ತತ್ರ ಕೊಲ್ಪಮ್ ಗೇಟ್ ಮುಂದೆ ದಾಟ್ಕೊಂಡು 5-6 ಕಿಲೋಮೀಟ್ರ್ ಮುಂದೆ ಇದ್ದೀನಿ. ನೋಡ್ಬೋದು, ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಏರಿಯಾದಲ್ಲಿ, ಒಂಥರ ಚೆನ್ನಾಗಿದೆ. ಬಟ್ ನನಗೆ ಇನ್ನೂ ಇಲ್ಲಿಂದ 9 ಕಿಲೋಮೀಟ್ರ್ ಶೋ ಆಗ್ತಿದೆ, ಕಿಲೋಮೀಟ್ರ್ ಕ್ಲಾಸು. ಎಕ್ಸಾಕ್ಟ್ ಕರೆಕ್ಟಾಗಿ ಕ್ಲಾಸ್ ಮುಂದೆ ನನಗೆ ಹೋಗಿ ಬಿಡುತ್ತೆ. ನೋಡ್ಬೋದು ನೀವೇ, ಅಲ್ಲಿ ನಾನು ಮ್ಯಾಪ್ ಹಾಕಿದ್ದೀನಿ, ಯಾಕಂದರೆ ಇಲ್ಲಿಂದ ನಂಗೆ ಸ್ವಲ್ಪ ರೂಟು ಮಿಸ್ ಆಗುತ್ತೆ. ಸೆಕೆಂಡ್ ಡೇ ಅಲ್ವಾ ಈ ಕಡೆ ನಾನು ಬರ್ತಿರೋದು, ಆ ರೀಸನ್ಗೋಸ್ಕರ ನಂಗೆ ರೂಟ್ನ ಸ್ವಲ್ಪ ಮಿಸ್ ಆಗುತ್ತೆ. ಆ ರೀಸನ್ಗೋಸ್ಕರ ಮ್ಯಾಪ್ ಹಾಕಿದ್ದೀನಿ. ಇವಾಗ ಟೈಮ್ ಆಗಿದೆ, ಮೊಬೈಲಲ್ಲಿ ಬೇರೆ ಟೈಮಿಂಗ್ ಇದೆ, ಮತ್ತು ನನ್ನ ಬೈಕಲ್ಲಿ ಕೂಡ ಬೇರೆ ಟೈಮಿಂಗ್ ಇದೆ. ಆ ರೀಸನ್ಗೋಸ್ಕರ ನಾನು ಮೊಬೈಲ್ದೇ ನೋಡ್ತೀನಿ ಜಾಸ್ತಿ, ಬೈಕ್ನ ಯೂಸ್ ಮಾಡಲ್ಲ. ಬೈಕ್ ಒಂದು 5 ನಿಮಿಷ ಹಿಂದೆನೋ ಮುಂದೆನೇ ಇದೆ. ಬಟ್ ಈಗ ಟೈಮ್ ಆಗಿದೆ 6:37, ಬಟ್ ನನ್ನ ಕ್ಲಾಸ್ ಇರೋದು 7:30. ಬಟ್ ಒಂದು 10 ನಿಮಿಷ ಬೇಗ ಹೋದರೆ ಏನೂ ಪ್ರಾಬ್ಲಮ್ ಇಲ್ಲ. ನೋಡ್ಬೋದು ಇಲ್ಲಿ ಯಾವ ಥರ ಗಾಡಿ ಎಲ್ಲ ತುಂಬ ಅಡ್ಡ ತಿಡ್ಡ ಬರುತ್ತೆ, ಬಟ್ ಹುಷಾರಾಗಿ ಗಾಡಿ ಓಡಿಸ್ಬೇಕು. ನೈಟ್ ಟೈಮ್ ಅಲ್ವಾ, ಅದೊಂದು ಕರ್ವಿಂಗ್ ಜಾಸ್ತಿ ಇದೆ ಇಲ್ಲಿ. ಗಾಡಿನ ಒಂಚೂರು ಸ್ಪೀಡ್ ಮಾಡಿದ್ರೆ ಮತ್ತೆ ಕರ್ವ್ ಬರುತ್ತೆ, ಬಟ್ ಅಲ್ಲಿ ಸ್ಲೋ ಮಾಡ್ಕೋಬೇಕು. ಆ ರೀಸನ್ಗೋಸ್ಕರ ಟೈಮ್ನ ಜಾಸ್ತಿ ತೊಗೊಳುತ್ತೆ. ಇಲ್ಲೇ ಗೇರ್ ತೆಗೆದು ಗೇರ್ ಹಾಕೋದ್ರಲ್ಲೇ ಬೇಜಾರಾಗುತ್ತೆ. ಇನ್ನೊಂದು ಏನಪ್ಪ ಅಂದ್ರೆ, ನಂದು ಕ್ಲಚ್ ಹಿಡಿದು ನನ್ನ ಹ್ಯಾಂಡೇ ಇಲ್ಲಿ ನೋವಾಗ್ತಿದೆ ಇಲ್ಲಿ ಬೋನ್ಸಲ್ಲಿ. ಯಾಕಂದರೆ ನನ್ನ ಕ್ಲಚ್ ಸ್ವಲ್ಪ ಆಡಿದೆ, ಅದಕ್ಕೋಸ್ಕರ ಸ್ವಲ್ಪ ಲೂಸ್ ಮಾಡಿಸ್ಬೇಕು. ಸ್ವಲ್ಪ ದಿನ ಬಿಟ್ಟು ಮಾಡಿಸೋಣ ಅಂತ. ಇನ್ನೊಂದು ಏನಂದರೆ, ನೈಟ್ ಟೈಮಲ್ಲಿ ಹೋಗ್ತಿದ್ರೆ ಹಂಸೆ ಕಾಣಿಸಲ್ಲ, ಯಾಕಂದರೆ ನಾನು ಸ್ವಲ್ಪ ಎಲ್ಲ ಹೆಡ್ಲೈಟ್ ಸ್ವಲ್ಪ ಜಾಸ್ತಿ ದೂರ ಹೊಡಿಯಲ್ಲ, ಹತ್ರನೇ ಹೊಡಿಯುತ್ತೆ. ಆ ರೀಸನ್ಗೋಸ್ಕರ ನಾನು ಕಾಣಿಸಲ್ಲ ಹಂಸೆಲ್ಲ. ಅದಕ್ಕೋಸ್ಕರ ಪಾಗ್ಲೈಟ್ ತೊಗೋಬೇಕು. ನಾನಿನ್ನು ಒಂದು ಸ್ವಲ್ಪ ದಿನ ಅಂದ್ಬಿಟ್ಟು ಪಾಗ್ಲೈಟ್ ತೊಗೊಂಡು ಇನ್ಸ್ಟಾಲೇಷನ್ ಮಾಡ್ತೀನಿ ನನ್ನ ಬೈಕಿಗೆ. ಅದು ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಗೌರ್ಮೆಂಟ್ ಬಸ್ ಅವ್ರಿಗೆ ಎಷ್ಟು ಹತ್ತತ್ರ ಬರ್ತಾವ್ರೆ. ಅವ್ರಿಗೇನು ಬೈಕ್ ಬರುತ್ತೋ ಕಾರ್ ಬರುತ್ತೋ ತಲೆನೇ ಕೆಡ್ಸ್ಕೊಲ್ಲ. ಅವ್ರು ಸುಮ್ಮ ಹೋಗ್ತಾ ಇರ್ತಾರೆ ಯಾರ ಪಾಡಿಗೆ ಅವರು. ಅದೇ ಕಷ್ಟ. ಎಲ್ಲಿ ಬೇಕಲ್ಲ ಬ್ರೇಕ್ ಹಾಕ್ತಾರೆ, ಸೈಡ್ ನಿಲ್ಲಿಸ್ತಾರೆ. ಸೊ ಸ್ಪೀಡಲ್ಲಿದ್ದರೆ ಹಂಗೆ ಡ್ಯಾಶೆ. ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿ ಗಾಡಿ ಓಡಿಸ್ಬೇಕು. ನೋಡಿ, ಇಲ್ಲೇನು ಸಿಗ್ನಲ್ ಇಲ್ಲ, ಏನಿಲ್ಲ. ಯಾವ ಕಡೆಯಿಂದ ಗಾಡಿ ಬರ್ತಾವೋ ಅದೇ ಗೊತ್ತಾಗಲ್ಲ ಫ್ರೆಂಡ್ಸ್. ಸುಮ್ಮ ಬರ್ತಾ ಇರ್ತಾರೆ, ನಾವು ಹುಷಾರಾಗಿ ಓಡಿಸ್ಕೊಂಡು ಹೋಗ್ಬೇಕಷ್ಟೆ. ನೋಡಿ, ಯಾವುದೋ ಬೃಂದಾವನ ಹೋಟೆಲ್ ಅಂತ ಚೆನ್ನಾಗಿದೆ ಡೆಕೋರೇಷನ್ ಎಲ್ಲ. ಈ ಕಡೆ ಎಲ್ಲ ಬಂದರೆ ಸ್ವಲ್ಪ ಮೈಂಡ್ ಪೀಸ್ಫುಲ್ ಆಗುತ್ತೆ. ಬಟ್ ಇನ್ನೊಂದೇಂದರೆ ಸೌಂಡು, ಹಾರನ್ನು ಗಾಡಿ ಸೌಂಡು ತಲೆ ನೋವ್ತದೆ. ಇಲ್ಲಿ ಟ್ರಾಫಿಕ್ ಜಾಮ್. ಸಿಟಿಲಿ ಓಡಿಸೋಕೆ ಅದೇ ಪ್ರಾಬ್ಲಮ್, ಟ್ರಾಫಿಕ್ ಜಾಮ್. ಅದ್ರಲ್ಲಿ ನಮ್ಮ ಬೆಂಗಳೂರಲ್ಲಿ ಕೇಳ್ಬೇಕಾ, ಆದರೆ ಟ್ರಾಫಿಕ್ ಜಾಮ್ ಎಲ್ಲೂ ಸಿಗೋಲ್ಲ. 24 ಕಿಲೋಮೀಟ್ರಿಗೇ 1 hour 10 minutes ತೊಗೋತೀನಿ ಅಂದರೆ ಯೋಚನೆ ಮಾಡಿ ಎಷ್ಟು ಟ್ರಾಫಿಕ್ ಇರ್ಬೋದು ಅಂತ. ವಿಡಿಯೋ ಹೇಗಾಗುತ್ತೋ ಗೊತ್ತಿಲ್ಲ, ಮುಂದ್ಗಡೆ ನೈಟ್ ಅಲ್ವಾ ಹೇಗೆ ಕಾಣಿಸ್ತದೆ ಗೊತ್ತಿಲ್ಲ, ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನೋ ಅನಿಸಿದಲ್ಲಿ ಕಮೆಂಟ್ ಹಾಕ್ಬೋದು, ಬಟ್ ಸರಿಪಡಿಸ್ಕೊತೀನಿ ಏನಂತ. ಬನ್ನಿ, ಇವಾಗ ನಾನು ಇನ್ನೂ 7 ಕಿಲೋಮೀಟ್ರ್ ಇದೆ ಕ್ಲಾಸ್ ಹತ್ರ ಹೋಗಿ ನಾನು ತೋರಿಸ್ತೀನಿ ನಿಮಗೆ. ಸ್ವಲ್ಪ ಈಗ ಟೈಮ್ ಐತಲ್ಲ, ಸ್ವಲ್ಪ ಬೇಗ ಹೋಗೋಣ. ಫ್ರೆಂಡ್ಸ್, ಇವಾಗ ನಾನು ಕ್ಲಾಸ್ ಹತ್ತತ್ರ ಬಂದಿದ್ದೀನಿ. ಇನ್ನೂ ಕ್ಲಾಸ್ 1 ಕಿಲೋಮೀಟ್ರ್ ಇದೆ. ಇಲ್ಲೆಲ್ಲ ಲೆಫ್ಟ್ ತೊಗೊಂಡ್ರೆ ಸೀದಾ ಅಲ್ಲೇ. ಫ್ರೆಂಡ್ಸ್, ಇನ್ನೂ ಕ್ಲಾಸು 900 ಮೀಟ್ರ್ ಇದೆ. ಸೊ ನಿನ್ನೇನು ಕೂಡ ನಾನು ಇದೇ ರೂಟಲ್ಲಿ ಹೋಗಿದೆ. ಕ್ಲಾಸ್ ಹತ್ರ ಬಂದೆ. ಇನ್ನೂ ಎಷ್ಟಂದರೆ 300 ಮೀಟ್ರ್ ಇದೆ ಇಲ್ಲಿಂದ. ಸೊ ಇಲ್ಲಿಂದ ಇದೇ ಪಕ್ಕನೇ ನಮ್ಮ ಕ್ಲಾಸು. ಸೊ ನೋಡ್ಬೋದು, ಅಲ್ಲಿ ಬಿಲ್ಡಿಂಗ್ ಕಾಣಿಸುತ್ತಲ್ಲ, ಅದೇ ಬಿಲ್ಡಿಂಗ್ದೇ ನಮ್ಮ ಕ್ಲಾಸ್ ಇರೋದು. ಸೊ ಇಲ್ಲಿದೆ ನೋಡಿ, ಅದು ವೈಟ್ ಕಲರ್ದು ಶೀಟ್ ಕಾಣಿಸುತ್ತಲ್ಲ, ಅದೇ ಕ್ಲಾಸು. ಒಳಗಡೆ ಚೆನ್ನಾಗಿದೆ, ಹೊರಗಡೆ ಸೀಟು ನೋಡಿ. ಇದೇ ಬಿಲ್ಡಿಂಗು ನೋಡಿ ಫ್ರೆಂಡ್ಸ್, ಕಾಣಿಸುತ್ತಲ್ಲ, ಇದೇ ಬಿಲ್ಡಿಂಗ್ ನಮ್ಮ ಕ್ಲಾಸು.
ಈಗ ಬೈಕ್ ಹಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನಾನು ಕ್ಲಾಸ್ ಹತ್ರ ಬಂದಿದ್ದೀನಿ. ಸೊ ನನ್ನ ಬೈಕ್ ಮೇಲೆ ಹಚ್ಚಿ ನೋಡ್ಬೋದು. ಇಲ್ಲೇ ಒಂದು ಕೆಂಪೇಗೌಡ ವೈದ್ಯಕೀಯ ವಿದ್ಯಾಲಯ ಇದೆ. ಸೊ ನೋಡ್ಬೋದು ಎಲ್ಲಿಯಪ್ಪ ಅಂತಂದ್ರೆ ಕಾಣಿಸುತ್ತೆ ನನಗೆ ಗೊತ್ತಿಲ್ಲ, ಹಿಂದ್ಗಡೆ ಅಲ್ಲಿ ಕಾಣಿಸುತ್ತಲ್ಲ ವೈಟ್ ಕಲರ್ ಬೋರ್ಡ್. ಸೊ ಅಲ್ಲೇ. ಸೊ ಇವಾಗ ಕ್ಲಾಸ್ ಇರೋದು ಇಲ್ಲಿ ಮೇಲ್ಗಡೆ. ಸೊ ಇವಾಗ ನಾನು ಕ್ಲಾಸ್ ಒಳಗೆ ಹೋಗ್ತಾ ಇದೀನಿ, ಬನ್ನಿ. ಪ್ಲಯ ಜಿಮ್ನಾಸ್ಟಿಕ್ ಕ್ಲಾಸ್ ಅಂತ ಹಾಕಿರ. ಸೊ ಇದೇ ಕ್ಲಾಸು. ಇಲ್ಲಿ ಮೆಟ್ಲಿದೆ, ಇಲ್ಲಿ ಹತ್ಕೊಂಡು ಅಲ್ಲಿ ಹೋಗ್ಬೇಕು. ಸೊ ಬನ್ನಿ.